ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮಾತಾಡೋಣ ಕೋರ್ಟ್ ಕೇಸ್ನ ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡಬೇಕು. ಯಾವುದೇ ರೀತಿ ಕೋರ್ಟ್ ಕೇಸ್ ಆಗಲಿ ಸ್ನೇಹಿತರೆ, ಸಿವಿಲ್ ಆಗಲಿ ಅಥವಾ ಕ್ರಿಮಿನಲ್ ಆಗಲಿ, ಯಾವುದೇ ರೀತಿ ಕೋರ್ಟ್ ಕೇಸ್ ಇದ್ದರೆ ಅದರ CNR ನಂಬರ್ ನಿಮ್ಮ ಹತ್ರ ಇದ್ದರೆ ಅದು ವಕೀಲರ ಹತ್ರ ಸಿಗ್ತದೆ. ಅದೇನಾದರೂ ಇದ್ದುಬಿಟ್ರೆ ನಿಮ್ಮ ಹತ್ರ ನಿಮ್ಮ ಕೋರ್ಟ್ ಕೇಸ್ ಏನಾಗಿದೆ, ಎಲ್ಲೆಲ್ಲಿ ಬಂದಿದೆ, ಏನೇನು ಪ್ರೊಸೀಜರ್ ಆಗಿದೆ, ಮುಂದೆ ಏನಾಗ್ತದೆ ಅನ್ನುವಂಥದ್ದು ನಿಮಗೆ ಮಾಹಿತಿ ಸಿಕ್ಬಿಡ್ತದೆ. ಕೋರ್ಟ್ ಕೇಸ್ ಒಂದೇ ಅಲ್ಲ ಸ್ನೇಹಿತರೆ, ಯಾವುದೇ ರೀತಿ ನಿಮ್ಮದು ಏನೇ ಪ್ರಾಬ್ಲಮ್ ಇದ್ದರೂ ಅದಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಆಗಿ ಸೆಕ್ಷನ್ಗಳನ್ನ ತಿಳ್ಕೊವಂಥ ಮಾಹಿತಿ ಕೂಡ ನಿಮಗೆ ಸಿಗ್ತದೆ. ಅದು ನಿಮ್ಮ ಹಕ್ಕು ಸ್ನೇಹಿತರೆ. ಎಲ್ಲ ರೀತಿ ಮಾಹಿತಿನ ನೀವು ತಿಳ್ಕೊಬೇಕಾಗ್ತದೆ. ಸೆಕ್ಷನ್ಗಳು ಅಲ್ಲೇ ಸಿಗ್ತವೆ. ಮತ್ತು ಯಾವುದೇ ರೀತಿ ಅಡ್ವೊಕೇಟ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಲ್ಲೇ ಆ ವೆಬ್ಸೈಟ್ಗೆ ಹೋಗಬೇಕಾಗ್ತದೆ ಸ್ನೇಹಿತರೆ. ಹಾಗಿದ್ರೆ ಆ ವೆಬ್ಸೈಟ್ ಯಾವುದು ಅಂಥೇಳಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮತ್ತು ಅದರದ್ದು ಅಪ್ಲಿಕೇಶನ್ನೂ ಇದೆ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕೋರ್ಟ್ ಕೇಸ್ಗಳನ್ನ ನೀವೇ ನೋಡ್ಕೋಬೋದು ಫೋನಲ್ಲಿ. ಯಾವುದೇ ರೀತಿ ಎಲ್ಲಿ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾವುದೇ ರೀತಿ ನೀವೇ ಚೆಕ್ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ನೋಡ್ಕೊಂಡು ಹೋಗೋಣ ಏನೇನಿದೆ ಪ್ರೊಸೀಜರ್ ಅಂತೇಳಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನೀವು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಈ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ. ಒಂದು ನಿಮಿಷ. ಇಲ್ಲಿ ಸರ್ಚ್ ಮಾಡಬೇಕಾಗ್ತದೆ ಸ್ನೇಹಿತರೆ, ಈ ಕೋರ್ಟ್ ಸರ್ವಿಸ್ ಅಂತ ಸರ್ಚ್ ಮಾಡಿ. ಹಾಗೆ ಎರಡನೇ ಆಪ್ಷನಲ್ಲಿ ಕ್ಲಿಕ್ ಮಾಡಿ. ಇಲ್ಲೇನು ಕಾಣುತ್ತಲ್ಲ ಸ್ನೇಹಿತರೆ, ಈ ಕೋರ್ಟ್ ಸರ್ವಿಸ್. ಒಂದು ನಿಮಿಷ, ಇಲ್ಲಿ ಕಾಣುತ್ತೆ ನೋಡಿ ಸ್ನೇಹಿತರೆ, ಈ ಕೋರ್ಟ್ ಸರ್ವಿಸ್. ಈ ಕೋರ್ಟ್ ಸರ್ವಿಸ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಸಾರಿ ಸ್ನೇಹಿತರೆ, ಸರ್ವರ್ ಬ್ಯುಸಿ ಇದೆ, ಇದು ರೀಚ್ ಆಗ್ತಿಲ್ಲ ಸ್ನೇಹಿತರೆ. ಬಟ್ ಏನಾದ್ರು ರೀಚ್ ಆಗಿಬಿಟ್ರೆ ನಿಮಗೆ ಯಾವ ರೀತಿ ಮಾಡೋದು, ಏನು ಕೆಲಸ ಮಾಡೋದು, ಹೇಗೆ ನಾವು ಅಪ್ಡೇಟನ್ನು ಮಾಡ್ಕೋಬೋದು ಎಲ್ಲದನ್ನ ತಿಳಿಸ್ತಿದೆ. ಬಟ್ ಸರ್ವರ್ ಬ್ಯುಸಿ ಇರೋ ಕಾರಣದಿಂದ ದಿಸ್ ಸೈಟ್ ಕ್ಯಾನ್ ಬಿ ರೀಚ್ಡ್ ಅಂತ ಬರ್ತಿದೆ ನೋಡಿ. ಸರ್ವಿಸ್ eCourt.Government.in ಅಂತೇಳಿ. ಸೊ ಅನ್ರೀಚಬಲ್ ಬರ್ತಿದೆ ಇದು. ಸೊ ನನ್ನ ಫೋನಲ್ಲಿ ಈ ರೀತಿ ಆಗ್ತಿದೆ. ಹಾಗೆ ನಿಮ್ಮ ಫೋನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ನೀವು. ಈ ಕೋರ್ಟ್ ಅಂತೇಳಿ ಸರ್ಚ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾರಿಗಾದರೂ ಓಪನ್ ಆದರೆ ಅದರಲ್ಲಿ ಏನಾದರೂ ಕಲಿತಾ ಇರಬೇಕು ಸ್ನೇಹಿತರೆ. ಏನೇ ಆಗಲಿ ಕಲಿತಾ ಇರಿ. ಸೆಕ್ಷನ್ ಬಗ್ಗೆ ಕಲೀರಿ. ಸೆಕ್ಷನ್ ನಿಮಗೇನಾದರೂ ಮಾಹಿತಿ ಇದ್ದರೆ ಸೆಕ್ಷನ್ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನೇ ಮಾಹಿತಿ ಬೇಕು ಅಂತಂದರೆ ನಿಮ್ಮ ಅಂಗೈ ಅಡಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಸ್ನೇಹಿತರೆ. ಆ ಫೋನಲ್ಲಿ ನೀವು ಎಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಫೋನಲ್ಲಿ ನಿಮಗೆ ಮಾಹಿತಿನ ಸಿಕ್ಬಿಡ್ತದೆ. RTI ಆ್ಯಕ್ಟ್ ಎಲ್ಲ ಗೊತ್ತಲ್ಲ ಸ್ನೇಹಿತರೆ ನಿಮಗೆ. RTI ಅಂದರೆ ಏನು ಸ್ನೇಹಿತರೆ? ರೈಟ್ ಟು ಇನ್ಫಾರ್ಮೇಷನ್. ಇದು 2005ರಲ್ಲಿ ಬಂತು ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಕೂಡ ಹಕ್ಕಿದೆ, ಇನ್ಫಾರ್ಮೇಷನ್ ತಿಳ್ಕೊಳ್ಳೋಂಥ ಹಕ್ಕಿದೆ. ಸೊ ಅದನ್ನು ನೀವು ತಿಳ್ಕೊಬೇಕಾಗ್ತದೆ. ಓಕೆ, ಇನ್ನೊಂದು ಸತ ಚೆಕ್ ಮಾಡೋಣ ಸ್ನೇಹಿತರೆ. ವೆಬ್ಸೈಟ್ಗೆ ಹೋಗೋಣ. ನಿನ್ನೆಯಿಂದ ಕೂಡ ಹೀಗೆ ಬರ್ತಿದೆ. ಓಕೆ, ವೆಬ್ಸೈಟ್ ಆಯಿತು. ಆ್ಯಪಲ್ಲಿ ಚೆಕ್ ಮಾಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲೇ ಬರುವಂತಹ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓನ್ಲಿ 7 MB ಇದೆ ನೋಡಿ. ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು ನೋಡಿ. ಲೈವ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಇನ್ಸ್ಟಾಲ್ ಆಗ್ತಿದೆ. ಓಕೆ, ಓಪನ್ ಮಾಡ್ಕೊಳ್ಳೋಣ. ಓಕೆ ಸ್ನೇಹಿತರೆ, ಓಪನ್ ಆಯಿತು ನೋಡಿ. ವೆಬ್ಸೈಟಲ್ಲಿ ಚೆಕ್ ಮಾಡಿದರೆ ಕೆಲವೊಂದು ಸತಿ ಅನ್ರೀಚಬಲ್ ಅಂತ ಬರ್ತದೆ. ಬಟ್ ಅದೇ ನೀವು ಎಲ್ಲಿ ಚೆಕ್ ಮಾಡಬೇಕು, ಆ್ಯಪಲ್ಲಿ ಚೆಕ್ ಮಾಡಿದರೆ ಆರಾಮಾಗಿ ಬರ್ತದೆ ನಿಮಗೆ. ನೋಡಿ, ಇಲ್ಲಿ ನಿಮಗೆ 3 ಡಾಟ್ಸ್ ಕಾಣುತ್ತೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಕೇಸ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ನೀವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. CNR ನಂಬರ್ ಸರ್ಚ್ ಮಾಡ್ಬೋದು. ಮತ್ತು ಮೈ ಕೇಸ್ ಯಾವ್ಯಾವ ಅಂತ ಚೆಕ್ ಮಾಡ್ಬೋದು. ಈ ಥರದ್ದೆಲ್ಲ ಇನ್ಫಾರ್ಮೇಷನ್ ಇದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ನಿಮಗೆ. ಸ್ವಲ್ಪ ಕಾನೂನಿನ ಬಗ್ಗೆ ಮಾಹಿತಿ ಇರಲಿ ಅಂತ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ CNR ನಂಬರ್ ಹಾಕೋಬೋದು ಸ್ನೇಹಿತರೆ. ನಿಮ್ದು ಏನಾದರೂ CNR ನಂಬರ್ ಇತ್ತಂದರೆ ಇಲ್ಲಿ ಹಾಕೋಬೋದು.
ಅಥವಾ ನಿಮ್ಮ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಕೋಬೋದು. ಓಕೆ, ಇದನ್ನ ನೀವು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಇನ್ಫಾರ್ಮೇಷನ್ನ ತಿಳ್ಕೊಬೋದು ನೀವು. ಬಟ್ ನಿಮ್ಮ ಕೇಸ್ ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳ್ಳೋಕೆ ಇಲ್ಲಿ 2ನೇ ನಂಬರ್ ಕ್ಲಿಕ್ ಮಾಡಬೇಕು. ಯಾವುದಾದ್ರೂ ಒಂದು ಸಪೋಸ್ ಇವಾಗ ಹೈಕೋರ್ಟ್ನಲ್ಲಿ, ನಮ್ಮ ಬೆಂಗಳೂರು ಹೈಕೋರ್ಟ್ನಲ್ಲಿ ಅಥವಾ ನಿಮ್ಮದೇ ಯಾವುದಾದ್ರೂ ಒಂದು ಕೋರ್ಟಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಡೀತಿತ್ತಂದರೆ, ನಿಮ್ಮದೇ ಯಾವುದಾದ್ರೂ ಜಿಲ್ಲಾ ನ್ಯಾಯಾಲಯ ಏನಾದರೂ ಯಾವುದೇ ಕೋರ್ಟ್ ಇರಲಿ ನಡೀತಿತ್ತಂದರೆ, ಏನಾದರೂ ಆ ಕೋರ್ಟ್ ಜಿಲ್ಲೆಯ ನೇಮ್ ಹಾಕ್ಕೋಬೇಕು, ತಾಲೂಕು ನೇಮ್ ಹಾಕ್ಕೋಬೇಕು, ನಿಮ್ಮ ಕೇಸ್ ಯಾವುದು ರಿಲೇಟೆಡ್ ಅಂತ ಅದು ಹಾಕ್ಕೋಬೇಕು. ಈ ಕೇಸ್ ನಂಬರ್ ಹಾಕ್ಕೊಂಬಿಟ್ರೆ ಸ್ನೇಹಿತರೆ ಅದರಲ್ಲಿ ನಿಮಗೆಲ್ಲ ಸಿಕ್ಬಿಡ್ತದೆ. ಒಂದೇದಿದೆ ನೋಡಿ ಇಲ್ಲಿ ಕೇಸ್ ನಂಬರ್ ಅಂತೇಳಿ. ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನಿಮ್ಗೆ ಅಷ್ಟು ಡೌಟ್ಸ್ ಇತ್ತಂದರೆ ಹೆಂಗೆ ಯೂಸ್ ಮಾಡಬೇಕು ಅಂತೇಳಿ ಇಲ್ಲಿದೆ ನೋಡಿ. ಯೂಸ್ ಕಾನ್ಫಿಗರ್ ಆಪ್ಷನ್ ಇನ್ ಸೈಡ್ ಮೆನು ಟು ಮ್ಯಾನೇಜ್ ಯುವರ್ ಕೇಸಸ್ ಫ್ರಾಮ್ ಮೆಜಾರಿಟಿ ದ ಹೈಕೋರ್ಟ್ ಆರ್ ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಬೋತ್. ಎರಡೂ ನೀವು ಮಾಡ್ಬೋದು. ಹೈಕೋರ್ಟ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಲಿ ಯಾವುದೇ ಕೇಸನ್ನು ನೀವು ಮಾಡ್ಬೋದು ಸ್ನೇಹಿತರೆ. ಯಾವುದೇ ಕೇಸನ್ನು ನೀವು ಸರ್ಚ್ ಮಾಡಿ ನಿಮ್ದು ಎಲ್ಲೆಲ್ಲಿ ಇವತ್ತು ಏನೇನು ಇವತ್ತು ಸಮಾಚಾರ ಅಂತೇಳಿ ತಿಳ್ಕೊಬೋದು. ಯಾವುದೇ ಇರಲಿ, ಕ್ರಿಮಿನಲ್ ಇರಲಿ, ಸಿವಿಲ್ ಇರಲಿ, ತಿಳ್ಕೊಬೋದು ಸ್ನೇಹಿತರೆ. ನೀವು ತಿಳ್ಕೊಳ್ಳೋಂಥ ಹಕ್ಕಿದೆ ನಿಮಗೆ ನೋಡಿ. ಆಪ್ಷನ್ ಬಿಯಲ್ಲಿ ಹೇಳ್ತಿದ್ದಾರೆ ನಿಮಗೆ. ಓಕೆ, ಇಫ್ ಯು ನೋ ದ CNR ನಂಬರ್ ಆಫ್ ದ ಕೇಸ್, ಎಂಟರ್ ದ 16 alphanumeric CNR ನಂಬರ್ ವಿತೌಟ್ ಎನಿ ಸ್ಪೇಸ್. ನೋಡಿ, ಸ್ಪೇಸ್ ಕೊಡ್ದಂಗೆ ನೀವು 16 ಅಂಕಿಗಳ CNR ನಂಬರ್ ಇರ್ತವೆ ಇಲ್ಲಿ. ಈ 16 ಅಂಕಿಗಳ CNR ನಂಬರ್ ಹಾಕಿ ಸರ್ಚ್ ಮಾಡಿಬಿಟ್ರೆ ನಿಮಗೆ ಅದು ಮಾಹಿತಿ ಸಿಕ್ಬಿಡ್ತದೆ. ನೆಕ್ಸ್ಟ್ ಸಿ ಹೇಳ್ತಿದ್ದಾರೆ ನೋಡಿ. ಆನ್ ಕ್ಲಿಕ್ಕಿಂಗ್ ದ ಸರ್ಚ್ ಬಟನ್, ದ ಕರೆಂಟ್ ಸ್ಟೇಟಸ್ ಆ್ಯಂಡ್ ಎಂಟೈರ್ ಹಿಸ್ಟ್ರಿ ಆಫ್ ದ ಕೇಸ್ ವಿಲ್ ಬಿ ಶೋನ್. ನೋಡಿ, ಎಲ್ಲ ನಿಮಗೆ ಮಾಹಿತಿ ಸಿಕ್ಬಿಡ್ತದೆ ಅಂತೇಳಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ. ನೋಡಿ, ಡಿ ಏನು ಹೇಳ್ತಿದ್ದಾರೆ. ಇಫ್ ಯು ಡೋಂಟ್ ನೋ ದ CNR ನಂಬರ್ ಆಫ್ ದ ಕೇಸ್, then it can be searched by other option like case registration number, party name, advocate name, etc. For this, click on the case status image. ಅರ್ಥ ಆಯ್ತಲ್ಲ ಸ್ನೇಹಿತರೆ. ನಿಮ್ಗೇನಾದರೂ ಅದು ಅಕಸ್ಮಾತ್ CNR ನಂಬರ್ ಗೊತ್ತಿರಲಿಲ್ಲ ಅಂದರೆ ಅಡ್ವೊಕೇಟ್ ಯಾರಿದ್ದಾರೆ ಅಂತ ತಿಳ್ಕೊಳ್ಳಿ, ಅಡ್ವೊಕೇಟ್ನ ಸರ್ಚ್ ಮಾಡಿ ಸಿಗ್ತದೆ. ಪಾರ್ಟಿ ನೇಮ್ ತಿಳ್ಕೊಳ್ಳಿ, ಪಾರ್ಟಿ ನೇಮ್ ಸರ್ಚ್ ಮಾಡಿ ಸಿಗ್ತದೆ. ರಿಜಿಸ್ಟ್ರೇಷನ್ ನಂಬರ್ ತಿಳ್ಕೊಳ್ಳಿ. ಈ ಥರದ್ದೆಲ್ಲ ನೀವು ತಿಳ್ಕೊಂಡಾಗ ಆರಾಮಾಗಿ ನೀವು ಹುಡುಕ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. ಎಲ್ಲ ಇದರ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೀನಿ ಸ್ನೇಹಿತರೆ. ಒಂದು ಸತಿ ತಿಳ್ಕೊಂಡು ಬಿಟ್ಬಿಡಿ. ಹಿಂಗೆ ಯೂಸ್ ಮಾಡ್ಬೇಕಂತ ಅಲ್ಲೇ ತಿಳಿಸಿದ್ದಾರೆ ಆಲ್ರೆಡಿ. ಆಪ್ಷನ್ ಡಿ ನೋಡಿ, ಸಾರಿ ಆಪ್ಷನ್ ಇ. ಕ್ಲಿಕ್ ಆನ್ ದ ಕೇಸ್ ನಂಬರ್ ಟು ವ್ಯೂ ಕರೆಂಟ್ ಸ್ಟೇಟಸ್, ಎಂಟೈರ್ ಹಿಸ್ಟ್ರಿ ಆ್ಯಂಡ್ ಆರ್ಡರ್ಸ್ ಜಡ್ಜ್ಮೆಂಟ್ ಡೆಲಿವರ್ಡ್ ಇನ್ ದ ಕೇಸ್. ನೀವೆಲ್ಲ ನೋಡ್ಕೋಬೋದು. ಕರೆಂಟ್ ಸ್ಟೇಟಸ್ ಏನಿದೆ, ಎಂಟೈರ್ ಹಿಸ್ಟ್ರಿ ಎಲ್ಲ, ಆರ್ಡರ್ ಏನಾಗಿದೆ, ಜಡ್ಜ್ಮೆಂಟ್ ಏನಾಗಿದೆ, ಡೆಲಿವರ್ಡ್ ಆಗಿದೆನೋ ಅಥವಾ ಡಿಸ್ಪೋಸ್ ಆಗಿದೆನೋ ಅಥವಾ ಓಕೆ ಆಗಿದೆನೋ ಅಂತ ನೀವು ನೋಡ್ಕೋಬೋದು ಸ್ನೇಹಿತರೆ. ಡಿಸ್ಪೋಸ್ ಅಂತಂದರೆ ಬಂದೇ ಮಾಡಿಬಿಡ್ತಾರೆ, ನಿಮ್ಮ ಕೇಸನ್ನ ಬಂದಾಗಿದೆ ಅಂತ ಅರ್ಥ. ಓಕೆ, ಎಫ್ ಏನು ಹೇಳ್ತಿದೆ. ಎಫ್, ವೆನ್ ಯು ವ್ಯೂ ದ ಹಿಸ್ಟ್ರಿ ಆಫ್ ದ ಕೇಸ್ ಯು ಹ್ಯಾವ್ ಆಪ್ಷನ್ ಟು ಸೇವ್ ದ ಕೇಸ್ ಆ್ಯಂಡ್ ಕ್ಯಾನ್ create your own portfolio of the case. Next, for future reference, your saved cases can be seen in my cases. ನೋಡಿ, ನಿಮ್ಮದು ಫಾರ್ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಲ್ಲಿ ಮೈ ಕೇಸಸ್ ಇದೆಯಲ್ಲ, ಆ ಮೈ ಕೇಸಸಲ್ಲಿ ನಿಮ್ಮದು ತೋರಿಸ್ತಿದೆ ಅಂತೇಳಿ, ನಿಮ್ಮ ಕೇಸ್ ಏನಾಗಿದೆ ಅಂತೇಳಿ ಅಲ್ಲಿ ನಿಮ್ಮದು ಎಷ್ಟು ಕೇಸ್ ಆಗಿದೆ ಅಂತ ತೋರಿಸ್ತಿದೆ. ನಾನು ನೋಡಿ, ಒಂದು ಕೇಸ್ ಆಗಿಲ್ಲ, ನನ್ನ ಕೇಸು ಒಂದೂ ಇಲ್ಲ, 0 ಇದೆ. ಆ ರೀತಿ ನೀವೆಲ್ಲ ಚೆಕ್ ಮಾಡ್ಕೋಬೋದು. ಸೊ ಯಾರ ಮೇಗೂ ಡಿಫೆಂಡ್ ಆಗಬೇಡಿ, ಕಲಿತಾ ಹೋಗಿ, ಡೈಲಿ ಒಂದೊಂದು ಸ್ಕಿಲ್ನ ಬೆಳೆಸ್ತಾ ಹೋಗಿ, ಇಂಪ್ರೂವ್ಮೆಂಟ್ ಆಗಿ. ಓಕೆ, ಈ ರೀತಿ ಇದು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಇಲ್ಲಿದೆ ನೋಡಿ, ಕೇಸ್ನ ನೋಡ್ಕೋಬೋದು ನೀವು. ಈ ಕೇಸ್ ಏನಾಗಿದೆ ಅಂತೇಳಿ ಕೇಸ್ ನೋಡ್ಕೋಬೋದು. ಕೇಸ್ ನಂಬರ್, ಪಾರ್ಟಿ ನೇಮ್ ಸರ್ಚ್ ಮಾಡಿ. ಇಲ್ಲಿ ಸರ್ಚ್ ಮಾಡ್ಬೋದು ಸ್ನೇಹಿತರೆ. ನೀವು ಸರ್ಚ್ ಮಾಡಿದಾಗ ಸಿಗ್ತದೆ ನಿಮಗೆ. ಈ ಫಿಲ್ಲಿಂಗ್ ನಂಬರ್, FIR ನಂಬರ್ ಇತ್ತಂದರೆ FIR ನಂಬರ್ ಹಾಕ್ಬೋದು. ಆ್ಯಕ್ಟ್ ಬಗ್ಗೆನೂ ತಿಳ್ಕೊಬೋದು ಸ್ನೇಹಿತರೆ. ನೀವು ಯಾವ ಆ್ಯಕ್ಟ್, ಏನು ಪ್ರೊಸೀಜರ್ ಎಲ್ಲನೂ ತಿಳ್ಕೊಬೋದು. ಓಕೆ, ಮತ್ತು ಅಡ್ವೊಕೇಟ್ ನೇಮ್ ಕೂಡ ಹಾಕಿ ಸರ್ಚ್ ಮಾಡ್ಬೋದು. ಕೇಸ್ ಟೈಪ್ ಯಾವುದಿದೆ, ಕ್ರಿಮಿನಲ್ ಇದೆಯೋ ಸಿವಿಲ್ ಇದೆಯೋ ಅದನ್ನ ಚೆಕ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದಿಷ್ಟು ಫ್ರೀಯಾಗಿ ಇನ್ಫಾರ್ಮೇಷನ್ ಆಗಿತ್ತು. ಇಷ್ಟು ಮಾಹಿತಿ
ಸಿಕ್ಕರೆ ಸಾಕು ಸ್ನೇಹಿತರೆ. ಇದಕ್ಕೋಸ್ಕರ ನಾವು ತುಂಬ ಪರದಾಡ್ತಿರ್ತೀವಿ. ಅದು ನಮ್ಮ ಫೋನಲ್ಲಿ ಇದೆ, ಡಿಜಿಟಲ್ ದುನಿಯಾ ಇದೆ ಸ್ನೇಹಿತರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಇದೆ ಇದು. ಸೊ ಎಲ್ಲರೂ ಅರ್ಥ ಮಾಡ್ಕೊಂಡಿರೋ ಅನ್ಕೋತೀನಿ. ಈ ಥರ ನೀವು ಚೆಕ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮಾಹಿತಿ ಏನಾದರೂ ಉಪಯೋಗ ಆಗಿತ್ತಂದರೆ ಒಂದು ಲೈಕನ್ನು ಮಾಡಿ, ಒಂದು ಶೇರನ್ನು ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ತಿಳಿಸೋದನ್ನು ಮರಿಬೇಡಿ. ಯಾವುದೇ ರೀತಿ ಡೌಟ್ಸ್ ಇದ್ದರೆ ನಾನು 100% ಆಗಿ ರಿಪ್ಲೈನ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದ.